ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದ ವತಿಯಿಂದ ಹರಿಹರ ನಗರದ ಜೆಸಿ ಬಡಾವಣೆ ಅಂಬೇಡ್ಕರ್ ಪಾರ್ಕ್ ಬಳಿ ಇರುವ ಚರಂಡಿಯನ್ನ ಶುದ್ಧಗೊಳಿಸುವಂತೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಂತೋಷ್ ಅವರಿಗೆ ಸೂಚಿಸಿದ ಬೆನ್ನಲ್ಲೇ ನಗರಸಭೆಯ ಪೌರ ಕಾರ್ಮಿಕರು ಸ್ವಚ್ಛತೆ ಕಾರ್ಯವನ್ನು ಆರಂಭಿಸಿ ಸ್ವಚ್ಛಗೊಳಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು, ಮುಗ್ದುಂ, ಹಾಲಸ್ವಾಮಿ, ಅಕ್ಬರ್ ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಬ್ಯೂರೋ ಚೀಫ್, ದಾವಣಗೆರೆ. ಒಟ್ಟಾಗಿ ಇವತ್ತು ಹರಿಹರ ಡಾಕ್ಟರ್ ಅಂಬೇಡ್ಕರ್ ಪಾರ್ಕ್ ಹುಟ್ಟಿರುವಂಥ ಪಾರ್ಕ್ ಇದು. ದಯವಿಟ್ಟು ಮೊನ್ನೆ ಡಾಕ್ಟರ್ ಅಂಬೇಡ್ಕರ್ ಪಾರ್ಕಿಗೆ ಒಂದು ಏನೋ ಮಕ್ಕಳು ಏನೋ ಒಂದು ಅನಾಹುತ ಮಾಡಿದ್ರು, ಅದು ಸರ್ಕ್ ಬಂದು ಅದನ್ನು ಸ್ವಚ್ಛತೆ ಮಾಡಿ ಅದನ್ನು ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಯಾವತ್ತೂ ಕೂಡ ನಾವು ಬೆನ್ನೆಲುಬಾಗಿರ್ತೀವಿ. ನಾವು ಕೂಡ ಪೌರ ಕಾರ್ಮಿಕರ ಜೊತೆ ಇರ್ತೀವಿ ಯಾವತ್ತೂ ಕೂಡ. ಯಾಕಂದರೆ ಪೌರ ಕಾರ್ಮಿಕರ ಕೆಲಸ ಇದು. ನಾವೇನೇ ಹೋರಾಟ ಮಾಡಿದರೂ ಕೂಡ ನಾವು ಯಾವತ್ತೂ ನಿಮ್ಗೆ ಬಿಟ್ಕೊಡಲ್ಲ. ನೀವು ಕೂಡ ಶ್ರಮ ವಹಿಸಿ ಕೆಲಸ ಮಾಡಿ ತಮ್ಮ ಹೆಸರುಗಳನ್ನು ಮಾಡಿರಿ ನೀವು ಕೂಡ. ಯಾಕಂದ್ರೆ ಎಷ್ಟು ಮಾಡಿದ್ರೆ ಜನರು ಸಾರ್ವಜನಿಕರು ಕೂಡ ಅವರವರು ಸ್ವಚ್ಛತೆ ಅವರು ಇಟ್ಕೋಬೇಕು. ಇದರಲ್ಲಿ ಸಂತೋಷ್ ಸರ್ ಏನು ಗಮನ ತಂದ ತಕ್ಷಣ ಕೂಡಲೇ ಅದನ್ನ ಕಾರ್ಯಗತಗೊಳಿಸಿ ನಾವು ಸಮೇತ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತದೆ. ಯಾಕಂದರೆ ಏನಿದ್ದಂಥ ಯಾವುದೇ ಒಂದು ಅಧಿಕಾರಿ ಈ ಥರ ಕೆಲಸ ಮಾಡ್ತಾ ಇರಲ್ಲ. ಸಂತೋಷ್ ಸರ್ ಯಾವುದೇ ಒಂದು ಅವ್ರು ಗಮನ ತಂದರೆ ಇಮಿಡಿಯೇಟ್ಲಿ ಅದನ್ನ ಕಾರ್ಯರೂಪಕ್ಕೆ ತಂದು ಅಲ್ಲಿ ತಕ್ಕ ಸಮಸ್ಯೆಯನ್ನು ಬಗೆಹರಿಸ್ತಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ವಿಚಾರ ಈಗೆಲ್ಲ ಮಾತಾಡಿದ್ದಾರೆ, ಇದರ ಬಗ್ಗೆ ಏನು ಸಮಸ್ಯೆ ಇದೆ, ಇಲ್ಲಿ ಹರಿಹರದಲ್ಲಿ ಏನು ಸಮಸ್ಯೆ ಇದೆ, ನಾಯಿಗಳ ಕಾಟ, ಹಂದಿಗಳ ಕಾಟ, ಅದ್ರ ಜೊತೆಗೆ ಈ ಕಾಟ. ಬರ್ರಿ 8 ಪಾರ್ಕ್ಗಳಿಗೆ ಸಹ ನಾವು ನಿಮ್ಮ ಜೊತೆಗೆ ಸಹಕಾರ ನೀಡ್ತೀವಿ. ಕ್ಲೀನ್ ಮಾಡಿ ದಯವಿಟ್ಟು. ಯಾಕಂದರೆ ಸಾಂಕ್ರಾಮಿಕ ರೋಗಗಳು ಬಂದ್ರಪ್ಪ ಅಂದರೆ ಚಿಕ್ಕ ಮಕ್ಕಳು ಇವತ್ತು ಸಾಯ್ತಿದ್ದಾರೆ. ಯಾರು ಜವಾಬ್ದಾರಿ? ಒಂದು. ಎರಡನೇದಾಗಿ ಇದೆಲ್ಲ ಮಾತಾಡಿದ್ದೀವಿ ನಾವು. ಈಗ ಇನ್ನೊಂದು, ಇದು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಇದು ಪಾರ್ಕ್ ಇದು ಯಾವ ಥರ ಇರಬೇಕು, ಆ ಒಂದು ಹೆಸರಿನ ಡಾಕ್ಟರ್ ಅಂಬೇಡ್ಕರ್ ಪಾರ್ಕ್ನ ಹೆಸರಿನ ಒಂದು ಹೆಸರಿನ ಏನಿದೆಯಲ್ಲ ಅದು ಬೋರ್ಡು ಒಳ ಹಾಕಿದ್ದಾರೆ. ಯಾರಿಗೆ ಕಾಣಬೇಕು? ಹರಿಹರ ಭಾಳ ಬೆಳೆದತಿ. ಹರಿಹರ ಈಗ ಮೊದಲಿಂದಷ್ಟು ಹರಿಹರಲ್ಲ. ನಾವು ಇದ್ದಷ್ಟು ಜನದಲ್ಲಿ ನಾವು ಕೆಲಸ ಮಾಡ್ಬೇಕಂದ್ರೆ ತಿರ್ಗಾ ಮುರ್ಗ ನಾವು ಮಾಡ್ಬೇಕಂದ್ರೆ ಅಲ್ಲ ಸರ್. ಕಾರ್ಮಿಕ ಮಾಡ್ತಾರೆ ಹೆಚ್ಚಿನ ಕಮಿಷನ್ ಗಮನಕ್ಕೆ. ಆಮೇಲೆ ನಿಮ್ಗೆ ಬೇಕಾದ ಪರಿಕರಗಳು ಉಳಿಬೇಕು. ಅವರು ತಮ್ಮ ಕೈಲಿ ಮಾಡ್ತಾರೆ ಪಾಪ ಅವ್ರ ಶ್ರಮ ವಹಿಸ್ತಾರೆ. ನಮ್ಮ ಸಂಘಟನೆ ಸರ್ಕಾರಕ್ಕೆ ನಾವು ಒತ್ತಾಯ ಆಗ್ತೀವಿ. ಆದ್ರಿ ಕಡೆ ಮಾಡೋಣ. ನೋಡಪ್ಪ ನಿಮ್ಮ ಜವಾಬ್ದಾರಿ ಎಲ್ಲರೂ ಯಾರು ಹಿಂದೆ ನಿಂತಾರಲ್ಲ, ಯಾರು ಮುಂದೆ ಬರ್ರಿ. ಬಾರಿ ಈ ಕಡೆ ಬರ್ರಿ. ಈ ಕಡೆ ಬರಮ್ಮ. ಏನ ಆತನ ಬಾರಿ ಜಮ ಯಾಕಡೆ